ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ನನ್ನ ಹೆಸರು ದಯಾನಂದ ಸ್ವಾಮೀಜಿ, ಅಧ್ಯಕ್ಷರು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ, ಪಶು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಮಹಾಸಂಘ ಮತ್ತು ಬಸವ ಧರ್ಮ ಜ್ಞಾನಪೀಠ. ಈ ಹೊತ್ತಿನ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ವಿಷಯ ಬಿಜಾಪುರ ಜಿಲ್ಲೆ ಈಗಿನ ಅಲ್ಲಿಡ್ರಿ ಸ್ವಾಮೀಜಿ, ಆಮೇಲೆ ತಗೋತೀವಿ ಹೇಳ್ರಿ ನೀವು ಅಲ್ಲೇ ಹೇಳ್ರಿ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಇವತ್ತಿಂದ ಆರಂಭವಾಗಿದೆ. ಇಂದು ನಾಳೆ ನಾಡಿದ್ದು ಮತ್ತಿನ್ನು ಕೆಲವು ದಿವಸ ನಡೀತಕ್ಕಂಥದ್ದಿದೆ ಮಾಹಿತಿ. ಈ ಜಾತ್ರೆಯಲ್ಲಿ, ಈ ಉರುಸಿನಲ್ಲಿ ಸಹಸ್ರಾರು ಪ್ರಾಣಿಗಳ ಬಲಿಯಾಗ್ತಕ್ಕಂಥ ಒಂದು ಮಾಹಿತಿ ಇದೆ. ಕಳೆದ ವರ್ಷಕ್ಕೆ ಬಂದು ನಾನು ಅದನ್ನು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದೆ. ಈ ಬಗ್ಗೆ ಅಧಿಕಾರಿಗಳ ಗಮನ ತಂದಿದ್ದೇನೆ. ಈ ವರ್ಷ ಪುನಃ ಬಂದಿದ್ದೇನೆ. ತಮ್ಮ ಮೂಲಕ ಹೋದ ಸಾರಿ ಪ್ರಸ್ತಾಪ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಈ ಸಾರಿ ಮಾಡಿ ಮುಂದೆ ಹೋಗ್ತಾ ಇದ್ದೇನೆ. ಮೊದಲನೇದಾಗಿ, ಕರ್ನಾಟಕ ಸಂಪೂರ್ಣವಾಗಿ ಪ್ರಾಣಿ ಬಲಿ ಮುಕ್ತ ರಾಜ್ಯ ಮತ್ತು ಗೋವಂಶ ಜಾನುವಾರು ಹತ್ಯೆ ಮುಕ್ತ ರಾಜ್ಯ. ಅದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. 1959ನೇ ಇಸ್ವಿಯಲ್ಲಿಯೇ ಕರ್ನಾಟಕ ಸರ್ಕಾರ ಕರ್ನಾಟಕವನ್ನು ಸಂಪೂರ್ಣ ಪ್ರಾಣಿ ಬಲಿ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದೆ. 1959ರ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮ ಕಾಯ್ದೆಯ ಪ್ರಕಾರ ಈ ರಾಜ್ಯದಲ್ಲಿ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ, ಜಾತ್ರಾ ಪರಿಸರಗಳಲ್ಲಿ ಹರಕೆಯ ರೂಪದಲ್ಲಿ ಯಾವುದೇ ಪ್ರಾಣಿಗಳನ್ನ ಯಾರು ಎಲ್ಲಿ ಬಲಿ ಕೊಡುವಂತಿಲ್ಲ, ಬಲಿ ಕೊಡಲು ಪ್ರೇರಣೆ ಕೊಡುವಂತಿಲ್ಲ, ಅವಕಾಶ ಮಾಡಿಕೊಡುವಂತಿಲ್ಲ. ಅದಾದ ನಂತರ 1963ರಲ್ಲಿ ಒಂದು ಆದೇಶ, ಮತ್ತೊಂದು ತಾವು ರೂಲ್ಸ್ ಅನ್ನು ತಂದು ಕರ್ನಾಟಕ ಸರ್ಕಾರ. ಎಲ್ಲೆಲ್ಲಿ ಪ್ರಾಣಿ ಬಲಿ ಆಗ್ತದೆ ಅಂತಕ್ಕಂಥ ಮಾಹಿತಿ ಯಾರೇ ಸಿಕ್ಕಿದ್ರು ಅವರು ಸ್ಥಳೀಯವಾದಂಥ ಪೊಲೀಸ್ ಠಾಣೆಗಳಿಗೆ ತಿಳಿಸ್ತಕ್ಕಂಥದ್ದು. ಆ ಆಧಾರದ ಮೇಲೆ ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸ್ವಯಂ ಮೋಟರ್ ಪ್ರಕಾರ ತಗೊಂಡು ಅದನ್ನು ತಡಿಬೇಕು. ಆ ನಿಯಮಕ್ಕೆ ಪಾಯಿಂಟ್ ಹಾಕಿದ್ರಂದ್ರೆ ಹಿಂದೂ ಟೆಂಪಲ್ಸ್ ಅಂತ ಹಾಕಿದ್ರು 1963 ರೂಲಲ್ಲಿ. ಅದು ಕಳಿಸಿ ನೀವು ಯಾಕೆಲ್ಲ ಕೊಟ್ಟಿದ್ದೀವಿ ದಯವಿಟ್ಟು. ನಮ್ಮ ಕರ್ನಾಟಕದಲ್ಲಿ ಇವರ ಹಿಂದೂ ಟೆಂಪಲ್ ಏಕೆ, ಯಾವುದೇ ಧಾರ್ಮಿಕ ಪ್ರದೇಶಗಳಲ್ಲಿ ಪ್ರಾಣಿ ಬಲಿ ಆಗಬಾರ್ದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ತೀವ್ರ ಒತ್ತಡ ತಂದಾಗ 1975ರಲ್ಲಿ ಅದನ್ನು ತಿದ್ದುಪಡಿ ಮಾಡಲಾಯಿತು. ಆ ತಿದ್ದುಪಡಿ ಪ್ರಕಾರ ಕೇವಲ ಹಿಂದೂ ಟೆಂಪಲ್ ಅಲ್ಲ, ಹಿಂದೂ ಟೆಂಪಲ್ ಅನ್ನೋ ಶಬ್ದ ಏನಿದೆ ಅದನ್ನು ಚೇಂಜ್ ಮಾಡಿ ಸರ್ಕಾರ ಏನು ಮಾಡಿತು, ಒಂದು ಆದೇಶವನ್ನು ಹೊರಡಿಸಿತು. ಆದೇಶದ ಪ್ರಕಾರ ಹಿಂದೂ temple, the words any place of public religious worship or adoration and in any congregation or procession connected with any religious worship, ಯಾವುದೇ ಧಾರ್ಮಿಕ ಸ್ಥಳಗಳು, ಮೆರವಣಿಗೆ, ಸಮಾವೇಶ ಎಲ್ಲಿ ಕೂಡ ಮಾಡೋ ಹಾಗಿಲ್ಲ ಅಂತೇಳಿ ಆಯಿತು. ಇವಾಗ ತಮ್ಮ ಮೂಲಕ ನಾನು ಕರ್ನಾಟಕ ಸರ್ಕಾರದ ವಿನಂತಿ ಮಾಡ್ತಾ ಇದ್ದೇನೆ. 1959ರ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಯಾವುದೇ ಪ್ರಾಣಿಗಳ ಬಲಿ ಮಾಡಲಿಕ್ಕೆ ಅವಕಾಶ ಕೊಡಬಹುದು ಮತ್ತು ಪ್ರಾಣಿ ಬಲಿನ ತಡಿಬೇಕು ಅಂತಕ್ಕಂಥದ್ದು ಮನವಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ನಾವು ಸರ್ಕಾರವನ್ನು ಪಾರ್ಟಿ ಮಾಡಿ ನಾವು ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟು 5-6 ಆದೇಶಗಳನ್ನು ಕೊಟ್ಟಿದೆ, ಅದನ್ನು ತಮಗೆ ಎನ್ಕ್ಲೋಸ್ ಮಾಡಿದ್ದೇವೆ. ಆ ಆದೇಶಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳ DC ಮತ್ತು SP ವರೆಗೆ ಮತ್ತು ಜ್ಯುಡಿಷಿಯಲ್ ಪೊಲೀಸ್ ಠಾಣೆಗೆ ಹಾಗೂ ಚೀಫ್ ಸೆಕ್ರೆಟರಿ, ಹೋಮ್ ಸೆಕ್ರೆಟರಿ ಮತ್ತು ಅನಿಮಲ್ ಸೆಕ್ರೆಟರಿ ಅವರಿಗೆ ರಾಜ್ಯ ಹೈಕೋರ್ಟ್ ಸ್ಪಷ್ಟ ಆದೇಶ ಕೊಟ್ಟಿದೆ. ನಮ್ಮ ಈ ರಾಜ್ಯದಲ್ಲಿ ಎಲ್ಲೇ ಪ್ರಾಣಿ ಬಲಿ ಆಗಲಿ ಅದನ್ನು ಕಟ್ಟುನಿಟ್ಟಾಗಿ ತಡಿಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ರಾಜ್ಯ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಸರ್ಕಾರ ವಿನಂತಿ ಮಾಡ್ತೇವೆ. ಇದು 1990 ಕೊಟ್ಟ ಲೇಟೆಸ್ಟ್ ಆದೇಶ. We however make it clear that considering the mandate of Article 51A Constitution of the India and the provisions of the Karnataka Prevention of Animal Sacrifice Act 1959 as well as Prevention of Cruelty to Animals Act 1960, the state is bound to take action in accordance with the law wherever there are violations of the provisions of law. So
ರಾಜ್ಯ ಸರ್ಕಾರಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೇ ಪ್ರಾಣಿ ಬೆಲೆ ಅಂತಕ್ಕಂಥ ಆದೇಶವನ್ನು ಕೊಟ್ಟಿದೆ. ಈ ಎರಡರ ಒಂದು ಆದೇಶ ಮತ್ತು ಕಾನೂನು ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲಿ ಪ್ರಾಣಿ ಬೆಲೆಗೆ ಅವಕಾಶ ಕೊಡಬಾರದು. ಈ ಸದ್ಯದಲ್ಲಿ ವಿಜಯಪುರ ಜಿಲ್ಲೆಗೆ ಬಂದಿದ್ದೇನೆ. ಅಲ್ಲಿ ಏನು ಯಂಕಂಚಿಯ ದವಲ್ ಮಲ್ಲಿಕ್ ದರ್ಗಾ ಉತ್ಸವದ ಸಂದರ್ಭದಲ್ಲಿ ಮತ್ತು ಇನ್ನಿತರ ದಿನಗಳಲ್ಲಿ ಎಲ್ಲಿಯೂ ಕೂಡ ಪ್ರಾಣಿಗಳ ಬೆಲೆಗಳಿಗೆ ಅವಕಾಶ ಕೊಡಬಾರದು ಮತ್ತು ಪ್ರಾಣಿಗಳ ಜಾತ್ರೆಗೆ ಎಂಟ್ರಿ ಆಗಲಿಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತೇಳಿ ತಮ್ಮ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ತೀನಿ. ಈಗ ಎಲ್ಲಿಯೂ ಯಾವ ಕಾರಣಕ್ಕೂ ಕೊಲ್ಲುವಂತಿಲ್ಲ, ಬಲಿ ಹೆಸರು ಕೊಲ್ಲೋಂಗಿಲ್ಲ, ತಿನ್ನೋಕ್ಕೂ ಕೊಲ್ಲೋಂಗಿಲ್ಲ, ಜಾತ್ರೆಗಳು ಕೊಲ್ಲೋಂಗಿಲ್ಲ, ಅವ್ರ ಮನೆಯಲ್ಲೂ ಕೊಲ್ಲೋಂಗಿಲ್ಲ. ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಯಾರಾದರೂ ಅದನ್ನು ಉಲ್ಲಂಘಿಸಿದರೆ 3 ರಿಂದ 7 ವರ್ಷಗಳ ಕಾಲ ಜೈಲು ಶಿಕ್ಷೆ, 50,000ದಿಂದ 10 ಲಕ್ಷ ರೂಪಾಯಿಗಳ ಜೀವಮಾನ ಇರ್ತಕ್ಕಂಥದ್ದು ಇದೆ. ಈ ಎಲ್ಲವನ್ನು ಹಿಂದಿಟ್ಟುಕೊಂಡು ನಾವು ತಮ್ಮ ಮೂಲಕ ಕರ್ನಾಟಕ ಸರ್ಕಾರವನ್ನು ವಿನಂತಿ ಮಾಡ್ತೀವಿ, ವಿಜಯಪುರ ಜಿಲ್ಲಾಡಳಿತವನ್ನು ವಿನಂತಿ ಮಾಡ್ತೀವಿ. ಈ ಕಾನೂನು ಅಡಿಯಲ್ಲಿ ಸಂಪೂರ್ಣ ಗೋವಂಶ ಹತ್ಯೆ, ಜಾನು ಹತ್ಯೆ ತಡೆಯಬೇಕು ಮತ್ತು ಪ್ರಾಣಿ ಬೆಲೆ ನಿಷೇಧ ಕಾಯ್ದೆಯನ್ನು ಕಟ್ಟುನಿಟ್ಟ ಪಾಲನೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಈಗಾಗಲೇ ಸರ್ಕಾರದ ಅಧೀನದಲ್ಲಿ 36,000 ಟೆಂಪಲ್ಗಳಿದ್ದಾವೆ. ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಸುಮಾರು 36,000 ಟೆಂಪಲ್ಗಳಿದ್ದಾವೆ. ಅದರಲ್ಲಿ ಕೂಡ ಸಾವಿರಾರು ಜಾತ್ರೆಗಳಲ್ಲಿ ಪ್ರಾಣಿಗಳ ಬಲಿ ಆಗುತ್ತಾ ಗಮನಿಸಬಹುದು. ಎಂಡೋಮೆಂಟಲ್ ಕೂಡ ಪ್ರಾಣಿ ಬಲಿ ಆಗ್ತದೆ. ಮೊನ್ನೆ ರಾಯಚೂರು ಜಿಲ್ಲೆ ಅಮ್ಮಮಠಕ್ಕೆ ಹೋಗಿದ್ದೆ, ಅಲ್ಲಿ ಸಿಂಧೂರು ತಾಲೂಕು, ಅಲ್ಲೂ ಸಿಕ್ಕಾಪಟ್ಟೆ ಪ್ರಾಣಿ ಬಲಿ ಆಗುತ್ತೆ. ಈ ಜಿಲ್ಲೆಯಲ್ಲೂ ಆಗಬಹುದು, ಸರಿ ಮಾಹಿತಿ ಗೊತ್ತಿಲ್ಲ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಸರ್ಕಾರ ತನ್ನ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ದೇವಾಲಯಗಳಲ್ಲಿ, ಜಾತ್ರೆಗಳಲ್ಲಿ ಪ್ರಾಣಿ ಬಲಿ ಆಗೋದಕ್ಕೆ ಅವಕಾಶ ಕೊಡಬಾರದು, ಅದನ್ನು ತಡೆಯಬೇಕು. ಒಂದು ಅದನ್ನು ತಡೆಯಲಿಲ್ಲ ಮೊಟ್ಟ ಮೊದಲೇ ಕಂಟೆಂಟ್ ಮೇಲೆ ಆಗುತ್ತೆ, ಉಲ್ಲಂಘನೆ ಆಗ್ತದೆ. ದಯವಿಟ್ಟು ನೋಡ್ಕೋಬೇಕು ಅಂತ ಈ ಮೂಲಕ. ಇನ್ನು ಖಾಸಗಿ ದೇವಾಲಯಗಳಿಗೂ ಕೂಡ ಅಲ್ಲೂ ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲ. ಈ ದಿಶೆಯಲ್ಲಿ ನಾವು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಅಹಿಂಸಾ ಪ್ರಾಣಿದಯ ಆಧ್ಯಾತ್ಮ ಸಂದೇಶ ಯಾತ್ರೆ ಅನ್ನುವ ಮೂಲಕ ಜನರ ಮನವನ್ನು ಒಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾನು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೇನೆ, ಜೊತೆ ಜಾತ್ರೆಗೆ ಹೋಗ್ತೀನಿ, ಎಂಕಂಚಿಗೆ ಹೋಗ್ತಾ ಇದ್ದೇನೆ. ನಾವು ಅವರ ಕೈ ಮುಗಿದು ಬೇಡ್ಕೊಳ್ತೀವಿ, ದಯವಿಟ್ಟು ಧಾರ್ಮಿಕ ಸ್ಥಳಗಳನ್ನು ರಕ್ತಪಾತ ಮಾಡಬೇಡಿ, ರಕ್ತ ಮಿಶ್ರಿತ ಮಾಡಬೇಡಿ. ದೇವಾಲಯಗಳು ವಧಾಟೆಗಳಾಗಬಾರ್ದು, ಜಾತ್ರಾ ಪರಿಸರಗಳು ಕಟುಕರ ಕೇರಿಗಳಾಗಬಾರ್ದು, ರಕ್ತ ಮೂಳೆ ಮಾಂಸಗಳ ಆಗರವಾಗಬಾರ್ದು. ಈ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಅವರನ್ನು ಮನವೊಲಿಸಿ ಪ್ರಾಣಿ ಬಲಿ ನಿಲ್ಲಿಸಿ ಸಾತ್ವಿಕ ಪೂಜೆ ಸಲ್ಲಿಸಿ ಅನ್ನೋ ತತ್ವವನ್ನು ಇಟ್ಟುಕೊಂಡು ಇವತ್ತು ಪ್ರಚಾರವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ, ಮಾಡ್ತಾ ಇದ್ದೇವೆ. ಈಗಾಗಲೇ ಇಲ್ಲಿಯವರೆಗೆ ಸುಮಾರು 18-20 ವರ್ಷ ಆಯಿತು. ಸುಮಾರು 1,000ಕ್ಕೂ ಹೆಚ್ಚು ಧಾರ್ಮಿಕ ಸ್ಥಳಗಳಲ್ಲಿ ಕರ್ನಾಟಕವೂ ಒಳಗೊಂಡಂತೆ ಭಾರತದ ಪ್ರಾಣಿಗಳ ಬಲಿ ಆಗ್ತಾ ಇದೆ. ಈ ರಾಜ್ಯದಲ್ಲಿ ಟುಡೇ ನಾವು 1.5 ಕೋಟಿಗೂ ಹೆಚ್ಚು ಸಾವಿರಾರು ಜನ ಧಾರ್ಮಿಕ ಸ್ಥಳಗಳು ಆಗ್ತಾ ಇದೆ. ಸೊ ಯಾರೂ ಕೇಳ್ತಾ ಇಲ್ಲ. 1-2 10,000 ಕೋಟಿ 11,000 ಕೋಟಿ ಪ್ರತಿ ಜಿಲ್ಲೆ ವಂಶಾಗ್ರದಲ್ಲಿ. ಆಗ ಹುಬ್ಬಳ್ಳಿಯ ಎಲ್ಲ ಹಿರಿಯ ಪತ್ರಕರ್ತರು ತೀರ್ಮಾನ ತಗೊಂಡು, ಇಲ್ಲ ಯಾರು ಜಾಬಗಳು ಮಾಡಲ್ಲ, ನಾವು ಸರ್ಕಾರ ಮಾಡಲ್ಲ, ನಾವೇನಾದ್ರೂ ನ್ಯಾಯ ಕೊಡೋಣ, ವಿ ಮಸ್ಟ್ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್ ಅನ್ನೋ ಸಿದ್ಧಾಂತದ ಅಡಿಯಲ್ಲಿ ಅವತ್ತು ನಮ್ಮ ಪತ್ರಿಕಾ ಹಿರಿಯರು ಪ್ರಾಣಿ ತಡೆ ಅಂತ ಪ್ರಾರಂಭ ಮಾಡಿದ್ರು. ಆವಾಗ ಸಂಪೂರ್ಣ ಯಶಸ್ವಿ ಆಯಿತು. ಗದಗ ಜಿಲ್ಲೆ ವಂಶಾಗ್ರದ್ದು. ಅದಾದ ನಂತರ ನಾವು ಇಲ್ಲಿ ರಾಷ್ಟ್ರವ್ಯಾಪಿ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು. ಈ ದಿಶೆಯಲ್ಲಿ ನಾನು ವಿಜಯಪುರ ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರನ್ನು ವಿನಂತಿ ಮಾಡಿಕೊಳ್ತೇನೆ. ಆ ಮೂಕ ಪ್ರಾಣಿಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು, ಸಂವಿಧಾನಬದ್ಧ ಹಕ್ಕನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ. ಮತ್ತು ಧಾರ್ಮಿಕ ಸ್ಥಳಗಳ ಪಾವಿತ್ರ್ಯತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು. ಇಲ್ಲೊಂದು ಸ್ಪಷ್ಟೀಕರಣವನ್ನು ನಾನು ಕೊಡ್ತೇನೆ. ನಾವು ಯಾವುದೇ ಧರ್ಮೀಯರ ಸಂಪ್ರದಾಯಸ್ಥರ ಭಾವನೆಗಳಿಗೆ, ಧಾರ್ಮಿಕ ಪರಂಪರೆಗಳಿಗೆ, ಆಚರಣೆಗಳ ಒಡ್ಡಿ ಆತಂಕ ಉಂಟು ಮಾಡುವುದಿಲ್ಲ ಅಥವಾ ಯಾವುದೇ ಆಕ್ಷೇಪಣವೂ ನಮ್ಮದಿಲ್ಲ. ಯಾವ ಈ ದೇಶದ ಕಾನೂನಿದೆ, ಈ ರಾಜ್ಯದ ಕಾನೂನಿದೆ ಮತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳ ಆದೇಶಗಳಿದೆ, ಅವುಗಳ ಉಲ್ಲಂಘನೆ ಆಗದಂತೆ ಆ ಕಾನೂನಿನ ಮತ್ತು ನ್ಯಾಯಾಲಯಗಳ ಆದೇಶಗಳ ಚೌಕಟ್ಟಿನಲ್ಲಿ ಈ ರಾಜ್ಯದ, ದೇಶದ ಯಾವುದೇ ಪ್ರಜೆಗಳು ತಮ್ಮ ತಮ್ಮ ಧರ್ಮಾಚರಣೆಯನ್ನು ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರಾಣಿ ಬಲಿ ಮುಕ್ತ ರಾಜ್ಯ ಆಗಿರೋದ್ರಿಂದ, ಗೋವಂಶ ಜಾನು ಹತ್ಯೆ ಮುಕ್ತ ರಾಜ್ಯ ಆಗಿರೋದ್ರಿಂದ, ನೀವು ಬಕ್ರೀದ್ ಮಾಡ್ತಿರೋ, ರಂಜಾನ್ ಮಾಡ್ತಿರೋ, ಮೊಹರಂ ಮಾಡ್ತಿರೋ, ನೀವು ಹಿಂದೂ ಜಾತ್ರೆ ಮಾಡ್ತಿರೋ, ದಯವಿಟ್ಟು ಗೋ ಹತ್ಯೆಯನ್ನು ಮಾಡೋ ಹಾಗಿಲ್ಲ, ಪ್ರಾಣಿ ಬಲಿಯನ್ನು ಮಾಡೋ ಹಾಗಿಲ್ಲ. ಈ ವಿಷಯದಲ್ಲಿ ತಾವು ಭಕ್ತಾದಿಗಳು ಸಹಕಾರ ಕೊಡಬೇಕು. ಮತ್ತು ನೀವೆಲ್ಲ ಧರ್ಮವನ್ನು ನಂಬ್ತೀರಿ, ದೇವರನ್ನು ನಂಬ್ತೀರಿ, ಪಾಪ ಪುಣ್ಯ ಹೋಗ್ತೀರಿ, ಅಂಥವ್ರು ಮೂಕಮುಗ್ಧ ಪ್ರಾಣಿಯನ್ನು ಕೊಲ್ಲಬಾರದು ದೇವರ ಹೆಸರು ಅಂತಕ್ಕಂಥ ಮಾತನ್ನು ಹೇಳಿ ತಾವು ಮತ್ತೆ ನಾವು ಹಾಗೆ ಜಗತ್ತಿನ ಸಕಲ ಜೀವರಾಶಿಗಳಿಗೂ ಕೂಡ ಬದುಕುವ ಹಕ್ಕು ಜನ್ಮ ಸಿದ್ಧವಾಗಿದೆ. There is a birthright to all living in this world as human being. ಸೊ ಆದರೆ ನಮ್ಮ ದುರಾದೃಷ್ಟ
ಈ ಸೃಷ್ಟಿ ಕಿರೀಟಪ್ರಾಯನಾದ ಮನುಷ್ಯ ಈ ಜಗತ್ತೆಲ್ಲ ತನಗೆ ತಿನ್ನಬೇಕಾಗಿ ಅಂತೇಳಿ ಈ ಮೂಕ ಮುಖ ಪ್ರಾಣಿಗಳನ್ನು ನಾಶ ಮಾಡಿ ತಿಂದು ಮಾಂಸಾಹಾರಿ ಏನೇನೋ ಹೇಳ್ಕೊಳ್ತಾರೆ ಕಾಲಗಳಿಂದ ಮಾಡಿ ತಾನೇ ಇದಾಗ್ತಾ ಇದ್ದಾರೆ, ತಾನೇ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇದೇ ನೇಚರ್ ವಿರುದ್ಧ ಹೋಗ್ತಾ ಇದ್ದಾರೆ, ಅದನ್ನ ಡಿಟೇಲ್ ಹೇಳಲ್ಲ. ಹಾಗಾಗಿ ಪ್ರಾಣಿಗಳು ಕೊಲ್ಲೇಬಾರ್ದು, ಜೀವಹಿಂಸೆ ಮಾಡಲೇಬಾರ್ದು ಅನ್ನೋದು ಬಸವಣ್ಣ ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲರಿಗೂ ಹೋಗ್ತದೆ ಕೊಲ್ಲನೆಯ ಪ್ರಾಣಿಗಳ ಮೆಲ್ಲನೆಯ ಬಾಯಿಚ್ಛೆಗೆ, ಇದು ಬಸವಣ್ಣನ. ಹಾಗಾಗಿ ಇಲ್ಲಿ ಒಂದು ಮಾತು, ಆ ವಿಷಯದಲ್ಲಿ ಸ್ವಾಮೀಜಿಗೆ ಯಾವುದು ಪ್ರಾಣಿಗಳು ಕಡಿಬೇಡಪ್ಪ ಅಂತ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಆದರೆ ಇಲ್ಲಿ ನನ್ನ ಹೋರಾಟ ಏನಿದೆ, ಈ ಆಲ್ರೆಡಿ ಕಾನೂನು ಮಾಡಿದ್ದಾರೆ. ಯಾವ ಯಾವ ಕಾನೂನುಗಳನ್ನ ಮಾಡಿ, ಪ್ರಾಣಿ ಗೋಹತ್ಯೆ ಇರ್ಬೋದು, ಪ್ರಾಣಿಗಳ ನಿಷೇಧ ಇರ್ಬೋದು, ಕ್ರೂರತಾ ಅನಿಮಲ್ ಆಕ್ಟ್ ಇರ್ಬೋದು, ಈ ಕಾನೂನಿನ ಪ್ರಾಣಿ ರಕ್ಷಣಾ ಸಂಬಂಧಿತ ಕಾನೂನು, ಈ ಕಾನೂನುಗಳನ್ನು ಉಲ್ಲಂಘಿಸಿ ಇವತ್ತು ಕೋಟ್ಯಾಂತರ ಪ್ರಾಣಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಕ್ರೌರ್ಯ ನಡೀತಾ ಇದೆ, ಶೋಷಣೆ ನಡೀತಾ ಇದೆ. ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ, ಜಿಲ್ಲಾಡಳಿತಗಳನ್ನ, ಪೊಲೀಸ್ ಅಧಿಕಾರಿಗಳನ್ನ ಸಂಬಂಧಪಟ್ಟು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇದಕ್ಕೆ ಬೆಂಬಲವಾಗಿ ಮಾಧ್ಯಮ ಮಿತ್ರರು ನಾವು ನೀವೆಲ್ಲ ಕೂಡಿ ಕೆಲಸವನ್ನು ಮಾಡಬೇಕು. ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ದೇವಾಲಯಗಳು, ಧಾರ್ಮಿಕ ಸ್ಥಳಗಳು ಸ್ವಚ್ಛ, ಸ್ವಸ್ಥ, ದಿವ್ಯ ಪರಿಸರಗಳನ್ನು ಉಂಟು ಮಾಡಬೇಕು, ದಿವ್ಯ ಪರಿಸರಗಳಾಗಿ ಉಂಟುಕೊಳ್ಳಬೇಕು. ಅಲ್ಲಿ ರಕ್ತ, ಮೂಳೆ, ಮಾಂಸಗಳಲ್ಲ, ಅಹಿಂಸೆ, ಪ್ರೇಮ, ಕರುಣೆ, ಮಾನವೀಯತೆ, ದಯೆ, ಸಂಸ್ಕಾರ ಕೊಟ್ಟಂತ ಸದ್ಭಕ್ತಿ, ಸುಜ್ಞಾನ, ಸದಾಚಾರಗಳ ಸಂಸ್ಕಾರ ಇಡುವ ತ್ರಿವೇಣಿ ಸಂಗಮವಾಗಿ ಇವತ್ತು ರೂಪುಗೊಳ್ಳಬೇಕು. ಈ ತರ ಒಂದು ಮಹೋತ್ಸವದ ಕಾರ್ಯಕ್ರಮ ನಡೀತಾ ಇದೆ, ಬಹಳ ಖುಷಿ. ಬಟ್ ಐ ನಾಟ್ ಕನ್ಸರ್ನ್ ದಟ್. ಬಟ್ ಒಂದು ನೋವನ್ನ ನಿಮ್ಮ ಮುಂದೆ ಹೇಳ್ತೇನೆ. ಇವತ್ತು ಈ ದೇಶದಲ್ಲಿ ಮಸ್ಜಿದ್ಗಳು ಎಷ್ಟಿದಾವೋ, ದರ್ಗಾಗಳು ಎಷ್ಟಿದಾವೋ, ಅವು 5% 10% ಪ್ರಾಣಿ ಬಲಿ ಕೊಡ್ತಾ ಇರ್ಬೋದು. ಆದ್ರೆ ಲಕ್ಷೋಪಲಕ್ಷ ಹಿಂದೂ ಮಂದಿರಗಳಲ್ಲಿ ಕೋಟಿಗಟ್ಟಲೆ ಪ್ರಾಣಿಗಳ ಬಲಿಯಾಗ್ತಾ ಇದೆ. ದಯವಿಟ್ಟು ನಾವೆಲ್ಲ ಹಿಂದೂ ಸಂಘಟನೆಗಳಿಗೆ ನಾನು ವಿನಂತಿ ಮಾಡ್ತೇನೆ, ಧರ್ಮ ಮಠ ಪೀಠಾಧಿಪತಿಗಳಿಗೆ ವಿನಂತಿ ಮಾಡ್ತೇನೆ, ದಯವಿಟ್ಟು ನಮ್ಮ ಜಾತಿ ದೇವಾಲಯಗಳನ್ನ, ಹಿಂದೂ ಮಂದಿರಗಳನ್ನ, ಧಾರ್ಮಿಕ ಸ್ಥಳಗಳನ್ನ ಶುದ್ಧೀಕರಿಸಿರ್ತಕ್ಕಂಥ, ಪವಿತ್ರೀಕರಿಸ್ತಕ್ಕಂಥ, ಸ್ವಚ್ಛೀಕರಣ ಕೊಡ್ತಕ್ಕಂಥ ಅಭಿಯಾನವನ್ನು ನಾವು ಮಾಡಬೇಕು. ಇವತ್ತು ಒಬ್ಬ ದಯಾನಂದ ಸ್ವಾಮಿ ಬೆಂಗಳೂರಿಂದ ಬಂದು ಇಲ್ಲಿ ಯಾವುದು ಹೆಂಕಂಚಿಯಲ್ಲಿ ಪ್ರಾಣಿ ಬಲಿ ತಡೆ ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಿಜಾಪುರ ಜಿಲ್ಲೆ ಜ್ಞಾನಿಗಳೇ ಇದ್ದಾರೆ, ಸಿದ್ದೇಶ್ವರಪ್ಪಗಳಂತವರು ಕೂಡ ಅವರ ಆಶೀರ್ವಾದ ಬಹಳಷ್ಟು ಕೆಲಸ ಆಗಿದೆ. ಸೊ ಇಲ್ಲಿ ಅನೇಕ ಜನ ಮಠಾಧಿಪತಿಗಳಿದ್ದಾರೆ, ಅವರು ನಾನು ವಿನಂತಿ ಮಾಡ್ತೇನೆ. ಪ್ರಾಣಿ ಬಲಿ ಅಂತಕ್ಕಂಥದ್ದು ಒಂದು ಅಂಧಶ್ರದ್ಧೆ ಇರೋದ್ರಿಂದ, ಮೌಢ್ಯ ಇರೋದ್ರಿಂದ ಜನಗಳಲ್ಲಿ ಒಂದು ಭಾವನೆ ಪ್ರಾಣಿ ಬಲಿ ಕೊಡೋದು ಏನಾಗ್ಬಿಡ್ತು ಅಂತ. ಹೇಗೆ ಬೆತ್ತಲೆ ಸೇವೆ ಇದೆ, ಸತ್ಯಸೇವನ ಪದ್ಧತಿ ಇತ್ತು, ದೇವದಾಸಿ ಪದ್ಧತಿ, ಅಸ್ಪೃಶ್ಯತೆ, ಇವೆಲ್ಲವೂ ಹೇಗೆ ಸಾಮಾಜಿಕ ಪಿಡುಗುಗಳು, ಹಾಗೂ ಪ್ರಾಣಿ ಬಲಿ ಕೊಡುವುದು ಅನಾಗರಿಕ, ಅಮಾನುಷ. ಇದರ ಕೊನೆ ಕಾಣಿಸಲಿಕ್ಕೆ ಹಿಂದೆ ಭಗವಾನ್ ಬುದ್ಧ, ಮಹಾವೀರರು, ಬಸವಣ್ಣ ಬಹಳ ಹೋರಾಡಿದರು. ಬಸವಣ್ಣ ಮತ್ತು ಕ್ಲಿಯರ್ ಹೇಳ್ತಾರೆ, ಕುರಿಬೇಡ, ಮರಿಬೇಡ, ಬರಿದೆ ಪತ್ರೆ ಪುಷ್ಪ ಸಾಕು. ದಯವಿಲ್ಲದ ಧರ್ಮ ಅದಾಗಬೇಕ, ದಯವೇ ಧರ್ಮದ ಮೂಲ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲ ಅಂತ. ಇಷ್ಟೊಂದು ಉದಾತ್ತವಾದ ಸಂದೇಶಗಳು ಈ ಧರ್ಮದಲ್ಲಿ ಇರುವಾಗ ನಾವು ಧರ್ಮದ ಹೆಸರು ಪ್ರಾಣಿಗಳಿಗೆ ಕೊಡಬಾರ್ದು.